ನಮಸ್ಕಾರ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆ ಹಾಗೂ ನೀವು ಕಳಿಸಿರುವಂತಹ ಸಂದೇಶಗಳ ಜೊತೆಗೆ 12 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸಿಕೊಡ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ತಿಳಿಸಿಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೈಕಧಾಯ ಶ್ರಿತವು ವಾಚನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ತಿಳಿಯೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸನಾಮ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತು, ಕಾರ್ತೀಕ ಮಾಸ. ಈ ದಿವಸ ಭಾನುವಾರವಾಗಿದೆ. ದ್ವಾದಶಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ. ಈ ದಿವಸ ಉತ್ಥಾನ ದ್ವಾದಶಿ. ಉತ್ಥಾನ ಅಂದರೆ ಏಳ್ತಕ್ಕಂಥದ್ದು ಅಂತ. ದ್ವಾದಶಿ ತಿಥಿಯನ್ನು, ದಿನವನ್ನು ಸೂಚಿಸ್ತದೆ. ವಿಷ್ಣು ಯೋಗನಿದ್ರೆಗೆ ಜಾರಿರ್ತಾನೆ. ಯಾವಾಗ ಆಷಾಢ ಮಾಸದಲ್ಲಿ ನೋಡಿದ್ವಲ್ಲ, ಆ ಸಂದರ್ಭದಲ್ಲಿ ಶಯನೇಕಾದಶಿ ಅಂತ ಬರುತ್ತೆ. ಅಲ್ಲಿಂದ 4 ತಿಂಗಳು ಮೋಡ ಕವಿದಿರುತ್ತೆ. ಈ ವಿಷಯವನ್ನು ನಾನು ಆವತ್ತು ಹೇಳಿದ್ದೆ. ಇನ್ನು ಕಾರ್ತೀಕ ಮಾಸದವರೆಗೆ ಅದು ದೇವತೆಗಳ ಇರುಳು, ಕತ್ತಲಾಗಿರ್ತದೆ. ಹೀಗಾಗಿ ದೇವತೆಗಳೆಲ್ಲ ಯೋಗನಿದ್ರೆಗೆ ಜಾರ್ತಾರೆ ಅಂತ. ಆ ದಿವಸ ಯೋಗನಿದ್ರೆಗೆ ಜಾರಿದವರು ಈಗ ಅವರು ಎದ್ದೇಳುವ ಸಮಯ. ಹೀಗಾಗಿ ವಿಷ್ಣು ತನ್ನ ಯೋಗನಿದ್ರೆಯಿಂದ ಎಚ್ಚರಗೊಂಡು ಜಗತ್ತನ್ನು ವೀಕ್ಷಣೆ ಮಾಡ್ತಾನೆ. ಯಾವ ಭಕ್ತ ತನ್ನ ಕಡೆಗೆ ತಿರುಗಿದ್ದಾನೆ, ಯಾರು ನನ್ನನ್ನು ಆರಾಧಿಸ್ತಾ ಇದ್ದಾರೆ, ಯಾರು ಯಾವ್ಯಾವ ಸತ್ಕಾರ್ಯಗಳಲ್ಲಿ ತೊಡಗಿದ್ದಾರೆ, ಅವರಿಗೆ ಅನುಗ್ರಹ ಮಾಡಲಿಕ್ಕೆ ಈ ದಿವಸ ಭಗವಂತ ಎದ್ದು ಅವರಿಗೆ ಒಂದು ಆಶೀರ್ವಾದವನ್ನು ಮಾಡ್ತಾನೆ ಅಂತಕ್ಕಂಥ ಒಂದು ನಂಬಿಕೆ ಇದೆ. ಇಷ್ಟು ಕಾಲ ಹಾಗೆ ಇತ್ತಲ್ಲ, ಮಳೆಗಾಲವಿದ್ದಲ್ಲಿ ಮೋಡ ಆವರಿಸಿರುತ್ತೆ. ಅದು ಒಂದು ರೀತಿಯ ಕತ್ತಲೆ, ಅದರ ಸೂಚಕವಾಗಿರುತ್ತೆ. ಈಗ ಮೋಡಗಳೆಲ್ಲ ಸರಿದು ಆಕಾಶ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಇದು ಎಚ್ಚರ, ದೇವತೆಗಳ ಹಗಲು. ಮುಂದೆ ನಾವು ಇನ್ನು ಸ್ವಲ್ಪ ದಿವಸಕ್ಕೆ ಉತ್ತರಾಯಣಕ್ಕೆ ಹೋಗ್ತೀವಿ. ಉತ್ತರಾಯಣವನ್ನು ದೇವತೆಗಳ ಹಗಲು ಅಂತ ಕರೀತಾರೆ. ಈ ಕಾಲ ದೇವತೆಗಳ ಒಂದು ರೀತಿಯ, ನಾವು ಯಾವುದನ್ನು ಬ್ರಾಹ್ಮಿ ಮುಹೂರ್ತ ಅಂತೀವೋ ಆ ಕಾಲವಾಗಿದೆ. ಸೂರ್ಯೋದಯಕ್ಕೂ ಮುನ್ನದ ಕಾಲ ಈ ಒಂದು ಕಾರ್ತಿಕ ಮಾಸ. ಹೀಗಾಗಿ ಈ ದಿವಸ ಆತ ಎಚ್ಚರಗೊಳ್ತಾನೆ. ಹಾಗಾಗಿ ಭಗವಂತ ಎಚ್ಚರಗೊಂಡಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅದರ ಸೂಚಕವಾಗಿದೆ. ಹೀಗಾಗಿ ಈ ದಿವಸ ವಿಷ್ಣುವಿಗೆ ವಿಶೇಷವಾಗಿ ಆರಾಧನೆಯನ್ನು ಮಾಡಲಾಗುತ್ತೆ. ತುಳಸಿ ಬಹಳ ಮುಖ್ಯವಾಗಿ ಈ ದಿವಸ ತುಳಸಿ ವಿವಾಹ ಅಂತ ಕರೀತಾರೆ. ತುಳಸಿ ಜಲಂಧರ ಅಂತಕ್ಕಂಥ ಒಬ್ಬ ರಾಕ್ಷಸ ಕುಲದವನು. ಅವನು ಆ ಪತಿವ್ರತೆ, ಅವಳ ಈ ತುಳಸಿಯ ಪತಿವ್ರತೆಯಿಂದಾಗಿಯೇ ಅವನಿಗೆ ಸಾವು ಹೊರಟೋಗ್ಬಿಟ್ಟಿತ್ತು. ಎಷ್ಟೋ ಬಾರಿ ಹಾಗಾಗುತ್ತೆ. ಮನೆಗಳಲ್ಲಿ ಗಂಡ ಶುದ್ಧ ಅವಿವೇಕ ಆಗಿರ್ತಾನೆ, ಅಥವಾ ಮನೆಯವರೆಲ್ಲ ಅಂಥವರೇ ಆಗಿರ್ತಾರೆ. ಏನು ಮಾಡೋದು, ಆ ಹೆಣ್ಣುಮಗಳು ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಅಂತನ್ನಲ್ವ. ಆಕೆ ಒಳ್ಳೆಯವಳು, ಆಕೆ ಅನ್ನಪೂರ್ಣೇಶ್ವರಿ, ಆಕೆ ಸಾಧ್ವಿ, ಆಕೆ ಸತ್ಯವಂತೆ, ಸದ್ಗುಣವಂತೆ. ಈ ಕಾರಣಕ್ಕಾಗಿ ಆ ಕುಟುಂಬವನ್ನು ಬಿಟ್ಟಾಕೋಣ ಅನಿಸುತ್ತೆ ಅಂತ ನಾವೇ ಮಾತಾಡ್ಕೊಂಡಿರ್ತೀವಲ್ವ ಮನೆಗಳಲ್ಲಿ. ಅಂಥ ಹೆಣ್ಣುಮಕ್ಳು ಇರ್ತಾರೆ ಪಾಪ. ಹಾಗೆ ಆಕೆ ಅವನೆಲ್ಲ ಕೆಟ್ಟುಗಳನ್ನ ಪಾಪ ಸಹಿಸ್ಕೊಂಡು, ಪಾಪ ಈಕೆಗೋಸ್ಕರ ಸಹಿಸ್ಕೊಂಡಿದ್ರು. ಅದು ಎಷ್ಟು ಕಾಲ ಅಂತ ಹಾಗೆ ಸಹಿಸೋದು? ಒಂದಕ್ಕೆ ಬೇಕಲ್ಲ ಅಂತ್ಯ. ಹಾಗಾಗಿ ದೇವತೆಗಳು ಏನೋ ಯೋಜನೆ ಮಾಡಿದ್ರು. ವಿಷ್ಣು ಆ ಪತಿವ್ರತ ಭಂಗ ಮಾಡ್ದ. ವಸ್ತುತಃ ಸಂಕೇತವಾಗಿ ತಗೋಬೇಕಿದನ್ನು. ಏನು ವಿಷ್ಣು ಹಾಗಿದ್ರೆ ಆ ರೀತಿ ಯೋಜನೆ ಮಾಡ್ತವ ದೇವತೆಗಳೆಲ್ಲ ಅಂತಂದರೆ, ಕೆಟ್ಟದ್ದು ತಾಂಡವಾಡ್ತಾ ಇದ್ದಾಗ ಯಾವುದೋ ಒಂದು ಯೋಜನೆ ಮಾಡಿ ಸಾಮ್ಯ, ಸಾಮ, ದಾನ, ಭೇದ ಹೀಗೆ ಹಲವಿದಾವಲ್ಲ, ಅವುಗಳ ಮೂಲಕ ನಾವು ಅದನ್ನು ಕತ್ತರಿಸಬೇಕಾಗತ್ತೆ. ಆ ರೀತಿಯಲ್ಲಿ ದೇವತೆಗಳಿಗೆ ಒಂದು ಲೀಲೆ. ಅದನ್ನು ನಾವು ಕೆಟ್ಟದ್ದನ್ನು ವಧೆ ಮಾಡಲಿಕ್ಕೆ, ಅದನ್ನು ಸಂಹಾರ ಮಾಡಲಿಕ್ಕೆ ಒಳ್ಳೆಯ ರೂಪದಲ್ಲಿ ಬರಬಹುದು. ಹೀಗಾಗಿ ಆ ರೀತಿಯಲ್ಲಿ ತಗೋಬೇಕು. ಅಂತೂ ಅವನ ಜಲಂಧರ, ಅವನ ಸಾವು ಬಂತು. ಈಶ್ವರ ಅವನನ್ನು ಸಂಹಾರ ಮಾಡ್ದ. ಇವಳಿಗೆ ಬೇಜಾರಾಯಿತು. ಮೋಸ ಮಾಡಿಬಿಟ್ರಿ ನೀವೆಲ್ಲ ದೇವತೆಗಳು, ನನ್ನ ಗಂಡನಿಗೆ ತೊಂದರೆ ಮಾಡಿದ್ರಿ ಅಂತ. ಹಾಗಾಗಿ ವಿಷ್ಣುವಿಗೆ ಶಾಪ ಕೊಟ್ಟಳು, ನೀನು ಶಿಲೆಯಾಗಿ ಹೋಗು ಅಂತ. ಹಾಗಾಗಿ ಸಾಲಿಗ್ರಾಮ ಶಿಲೆಯಾದ ಶಾಲಗ್ರಾವ ಅಂತಲೂ ಕರೀತಾರೆ.
ಅಂದರೆ ನಾವೀಗ ಆರಾಧಿಸ್ತೀವ ಸಾಲಿಗ್ರಾಮ ಆರಾಧನೆ ಅಂತಿದೆಯಲ್ಲ, ಅಂಥ ಶಿಲೆಯಾಗಿಬಿಟ್ಟ ಅದು ಗಂಡಕಿ ನದಿ ತೀರಗಳಲ್ಲಿ ಅಂತ. ಆ ವಿಷ್ಣುವು ಶಾಪ ಕೊಟ್ಟ, ಆಯಿತು ನಿನಗೂ ಒಂದು ವರ ಕೊಡ್ತೀನಿ, ನಿನ್ನ ಶಾಪ ಕೊಟ್ಟೆ ನಾನು ವರ ಕೊಡ್ತೀನಿ, ಮುಂದಿನ ಜನ್ಮದಲ್ಲಿ ನಾನು ನಿನ್ನ ವರಿಸಿ ನಿನಗೆ ಗಂಡನಾಗಿ ಸಿಗ್ತೀನಿ ಅಂತ ಹೇಳ್ದ. ತುಳಸಿಯಾಗಿ ಹುಟ್ಟು ಅಂತ. ಆದ್ದರಿಂದಾಗಿ ಅವಳು ತುಳಸಿಯಾದಳು. ತುಳಸಿಗೂ ವಿಷ್ಣುವಿಗೂ ವಿವಾಹ ಅನ್ನೋದು ಈ ಒಂದು ಉತ್ಥಾನ ದ್ವಾದಶಿಯಲ್ಲಿ ನೆರವೇರಿಸ್ತಾರೆ. ಆಮಲಕ್ಕಿ ಅಂತಕ್ಕಂಥ ನೆಲ್ಲಿ ಗಿಡವನ್ನು ನೆಡ್ತಾರೆ. ಅದಕ್ಕೆ ಇನ್ನೊಂದು ಕಥೆಯನ್ನು ಹೇಳುತ್ತೆ ಪುರಾಣ. ಒಮ್ಮೆ ಲಕ್ಷ್ಮಿಗೆ ಮನಸ್ಸಿಗೆ ತುಂಬ ಉತ್ಕಟವಾಗಿ ಬಂತಂತೆ, ಏನಾದರೂ ನಾನು ಪೂಜೆ ಮಾಡಬೇಕು, ಅದು ಈಶ್ವರನ ಪೂಜೆ ಮಾಡಬೇಕು ಅಂತ. ಆ ಪ್ರಭಾತ ಕ್ಷೇತ್ರ ಇದೆಯಲ್ಲ, ತ್ರಿವೇಣಿ ಸಂಗಮ ಆಗ್ತಕ್ಕಂಥ ಜಾಗ, ಅಲ್ಲಿಗೆ ಪ್ರಯಾಗ ಕ್ಷೇತ್ರ ಅಂತ ನಾವು ಈ ದಿವಸ ಕರಿತೀವಲ್ಲ, ಅದೇ ಅಲ್ಲಿಗೆ ಬಂದಳು. ಕರೆಕ್ಟಾಗಿ ಅದೇ ವೇಳೆಗೆ ಪಾರ್ವತಿ ಕೂಡ ಬಂದಳು. ಏನು ಹೀಗೆ ಅಂತ, ಇಲ್ಲ ನನಗೆ ಯಾಕೋ ವಿಷ್ಣುವನ್ನು ಪೂಜಿಸಬೇಕು ಅಂತ ಮನಸ್ಸಿಗೆ ಬಂದಿದೆ, ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದೆ, ಪೂಜೆ ಮಾಡೋಣ. ಇಬ್ಬರಿಗೂ ಇವಳಿಗೆ ಶಿವನನ್ನು ಆರಾಧಿಸಬೇಕು ಅಂತ, ಪಾರ್ವತಿಗೆ ವಿಷ್ಣುವನ್ನು ಆರಾಧಿಸಬೇಕು ಅಂತ. ಆ ಭಾವನೆಗಳನ್ನು ನೋಡಿಕೊಂಡು ಇಬ್ಬರಿಗೂ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಸಹಜವಾಗಿ ಹಾಗಾಗತ್ತಲ್ವ, ಯಾವುದಾದ್ರು ಒಂದು ತುಂಬ ಆತ್ಮೀಯರು, ಸ್ನೇಹಿತರು ಒಂದೇ ಒಂದು ಸಂಕಲ್ಪದಲ್ಲಿ ಒಂದು ಕಡೆ ಸೇರಿದಾಗ ಒಂದು ಭಾವೋತ್ಕಟತೆ ಬರುತ್ತೆ. ಆಗ ಅವರಿಬ್ಬರಿಗೆ ಕಣ್ಣಲ್ಲಿ ನೀರು ಬಂತು. ಆ ಕಣ್ಣಿನ ನೀರಿನಿಂದ ಹನಿ ಭೂಮಿಗೆ ಬಿದ್ದು ಅಲ್ಲಿ ಒಂದು ವೃಕ್ಷ ಬೆಳೀತು. ಅದನ್ನೇ ಆಮಲಕ್ಕಿ ಅಂತ ಕರೀತಾರೆ, ಅದೇ ನೆಲ್ಲಿಗಿಡ. ಹೀಗಾಗಿ ಅದು ದೇವತೆಗಳ ಅಶ್ರುವಿನಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಹಾಗಾಗಿ ಅದು ಎಷ್ಟು ಪವಿತ್ರವಾಗಿದೆ. ತುಳಸಿ ಹಾಗೂ ಬಿಲ್ವ ಒಂದು ಸಲ ಕೇಳ್ತಾರೆ, ಇವೆರಡು ತುಂಬ ಶ್ರೇಷ್ಠವಾದ ವೃಕ್ಷಗಳು ಅಂತ ಕರೀತಾರೆ. ತುಳಸಿ ಪತ್ರೆಯಿಂದ ಅರ್ಚನೆ ಮಾಡಿಬಿಟ್ರೆ ವಿಷ್ಣುವಿಗೆ, ಬಿಲ್ವದಿಂದ ಶಿವನಿಗೆ ಅರ್ಚನೆ ಮಾಡಿದ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ ಅಂತಾರೆ. ಇವೆರಡಕ್ಕೂ ಮಿಗಿಲಾದ ಯಾವುದಾದ್ರೂ ವೃಕ್ಷ ಇದೆಯಾ, ಪತ್ರೆ ಇದೆಯಾ ಅಂದರೆ ಅದು ಆಮಲಕ್ಕಿ, ನೆಲ್ಲಿಗಿಡ ಅಂತ. ಆ ರೀತಿಯಲ್ಲಿ ಈ ದಿವಸ ನೆಲ್ಲಿಗಿಡವನ್ನು ಮನೆ ಮುಂದೆ ನೆಟ್ಟು ಅದಕ್ಕೂ ಪೂಜೆ ನೆರವೇರಿಸ್ತಕ್ಕಂಥದ್ದಿದೆ. ಅಂತೂ ಬಹಳ ಮುಖ್ಯವಾಗಿ ವಿಷ್ಣುವಿಗೆ ತುಳಸಿ ಕಲ್ಯಾಣವನ್ನು ಮಾಡಿ, ಯಾರಿಗಾದರೂ ವಿವಾಹದ ಅಪೇಕ್ಷೆ ಇರುತ್ತೆ, ಆದರೆ ಸೆಟ್ ಆಗ್ತಾ ಇರಲ್ಲ, ಎಷ್ಟು ಹುಡುಕಿದ್ರೂ ಗಂಡು ಸಿಗಲ್ಲ, ಎಷ್ಟು ಹುಡುಕಿದ್ರೂ ಹೆಣ್ಣು ಸಿಗಲ್ಲ, ಈ ಬಾಧೆ ಈಗ ತಪ್ಪಿದ್ದಲ್ಲ, ಮನೆಗೆ ಒಂದೊಂದು ಇಂಥ ಸಮಸ್ಯೆ ಇದೆ, ಅಂಥವ್ರು ನೋಡಿ ತುಳಸಿ ಕಲ್ಯಾಣವನ್ನು ಮಾಡಿಸಿದ್ರೆ ಆ ಅನುಗ್ರಹದಿಂದ, ಆ ವಿಷ್ಣು ಹಾಗೂ ತುಳಸಿಯ ಅನುಗ್ರಹದಿಂದಾಗಿ ಆ ಮನೆಗಳಲ್ಲಿ ಒಂದು ಮಂಗಳ ಕಾರ್ಯ ನೆರವೇರುತ್ತೆ. ಆ ದೃಷ್ಟಿಯಲ್ಲಿ ಕಾರ್ತಿಕ ಮಾಸ ಅವರಿಗೆ ನಿಜವಾಗಿಯೂ ಒಂದು ಬೆಳಕು. ದೀಪಗಳನ್ನೆಲ್ಲ ಹಚ್ಚಿ ಮನೆಗೆ ಹೇಗೆ ಬೆಳಕಾಗುತ್ತೋ ಹಾಗೆ ಕುಟುಂಬಕ್ಕೆ ಒಂದು ಬೆಳಕು ಬಂದು ಸೇರುತ್ತೆ ಅಂತಕ್ಕಂಥ ಅರ್ಥದಲ್ಲಿ ಈ ಒಂದು ಪೂಜೆಯನ್ನು ನೆರವೇರಿಸಲಾಗುತ್ತೆ. ಆ ರೀತಿಯಲ್ಲಿ ಸಂಕಲ್ಪ ಮಾಡಿ ತಾವೆಲ್ಲ ಮಾಡಬಹುದು. ಯಾರಿಗೆ ಅಪೇಕ್ಷೆ ಇದೆ, ಯಾರಿಗೆ ನಿರೀಕ್ಷೆ ಇದೆ ಅವರು. ಉಳಿದ ಹಾಗೆ ಆ ತುಳಸಿ ಅರ್ಚನೆಗಳನ್ನು ಮಾಡಿಸ್ತಕ್ಕಂಥದ್ದು ಕೃಷ್ಣನಿಗೆ ವಿಷ್ಣು ಸನ್ನಿಧಾನ ತುಳಸಿ ಅರ್ಚನೆ ಮಾಡೋದರಿಂದಾಗಿ ಮನೆಗಳಲ್ಲಿ ದಾಂಪತ್ಯದಲ್ಲಿ ಕಲಹ, ಏನೋ ಅನುಮಾನ, ಆ ವಿಷಜ್ವಾಲೆ ವ್ಯಾಪಿಸಿಬಿಟ್ರೆ ಅನುಮಾನ ಅನ್ನೋದು ಸಂಸಾರ ಹಾಳು ಹೋಗ್ಬಿಡುತ್ತೆ. ಹೀಗಾಗಿ ಅಂಥ ತೊಡಕು, ನೋವು, ವ್ಯಥೆ, ಸಂಕಟದಿಂದ ಹೊರಗೆ ಬರಬೇಕು ಅಂದರೆ ನೋಡಿ, ಈ ಒಂದು ಸಂದರ್ಭದಲ್ಲಿ ದೀಪಗಳನ್ನು ಬೆಳಗಿ ಆ ತುಳಸಿ ಅರ್ಚನೆ ಮಾಡಿದ್ರೆ, ತುಳಸಿ ವಿವಾಹವನ್ನು ಮಾಡಿಸಿದ್ರೆ ಆ ರೀತಿಯ ಎಲ್ಲ ಬಾಧೆಗಳು ಹೊರಟೋಗಿ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಆ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಯಾಗುತ್ತೆ, ಪ್ರೇಮ ವೃದ್ಧಿಯಾಗುತ್ತೆ. ಈ ರೀತಿಯ ಫಲ ಇದೆ. ಹೀಗಾಗಿ ತಪ್ಪದೆ ಅದನ್ನು ಮಾಡಿ. ಇದು ಉತ್ಥಾನ ದ್ವಾದಶಿಯ ವಿಶೇಷತೆ. ಇನ್ನು ಇದರ ಜೊತೆಗೆ ಇದೇ ಒಂದು ಪುಣ್ಯ ದಿವಸದಲ್ಲಿ ಶುಕ್ರನ ಪ್ರವೇಶವಾಗುತ್ತೆ, ಸ್ವಕ್ಷೇತ್ರಕ್ಕೆ ಬರ್ತಾನೆ. ಎಷ್ಟು ದಿವಸ ನೀಚನಾಗಿದ್ದ ಶುಕ್ರ ಎಂಥ ಪುಷ್ಟಿದಾಯಕ ಗ್ರಹ ಅಂದರೆ, ಪ್ರೇಮ ಕಾಮಗಳಿಗೆ ಅವನೇ ಆಧಾರನು, ಫಲಪುಷ್ಪ ಗಂಧಗಳ ಲವನಿರುವನು, ಲೋಕ ಕಲ್ಯಾಣಕವನೇ ಕಾರಣೀಕರ್ತನು, ಭೃಗುಸುತನು, ಭುವಿಗೆ ಶೃಂಗಾರನು ಅಂತ. ಅವನಿಂದಲೇ ಶೃಂಗಾರ ಪ್ರಪಂಚ ಅನ್ನೋದು ನಳನಳಿಸ್ತಾ ಇದೆ ಅಂತಂದರೆ ಕಾರಣ ಅದಕ್ಕೆ ಶುಕ್ರ. ಹೀಗಾಗಿ ಶುಕ್ರನ ಅನುಗ್ರಹವಿದ್ರೇ ದಾಂಪತ್ಯದಲ್ಲಿ ಒಂದು ಸೌಖ್ಯ, ಮನೆಗಳಲ್ಲಿ ಒಂದು ಶುಭ ಸಂಭ್ರಮದ ಅಲಂಕಾರ, ಮನಸ್ಸಿಗೆ ಒಂದು ಚೇತೋಹಾರಿಯಾಗಿರ್ತಕ್ಕಂಥ ಸಂಭ್ರಮ, ಇದೆಲ್ಲ ಸಿಗಬೇಕು. ನಮಗೆ ಐಷಾರಾಮಿ ಸುಖವಾಗಿರಬೇಕು ಅಂತಂದರೆ ಶುಕ್ರನ ಅನುಗ್ರಹ ಬೇಕಾಗುತ್ತೆ. ಇಂಥ ಶುಕ್ರ ಇಷ್ಟು ದಿವಸ ನೀಚ ಸ್ಥಾನದಲ್ಲಿದ್ದ, ತುಂಬ ದುರ್ಬಲನಾಗಿದ್ದ, ನಿರ್ಬಲನಾಗಿದ್ದ. ಈಗ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ.
ಸೊಬಲ ಮತಿದನೋ ನರೇಂದ್ರ ಪೂಜ್ಯ ಅಂತ ಹೇಳುತ್ತೆ. ಸ್ವಕ್ಷೇತ್ರಕ್ಕೆ ಬಂದ ಗ್ರಹಗಳಿಗೆ ತಾನಾಗೇ ಒಂದು ವಿಶಿಷ್ಟವಾದ ಶಕ್ತಿ ಬಂದ್ಬಿಡುತ್ತೆ. ಆಗ ಸಹಜವಾಗಿ ಎಲ್ಲ ಗ್ರಹಗಳಿಗೂ ಆ ಶಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಕಟವಾಗುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಸಿಗುತ್ತೆ, ಅನುಭವಕ್ಕೆ ಬರುತ್ತೆ. ಹೀಗಾಗಿ ಇಂಥ ಶುಕ್ರ ಸ್ವಕ್ಷೇತ್ರಕ್ಕೆ ಬಂದು ಎಲ್ಲ ರಾಶಿಗಳವರೆಗೂ ಒಂದು ಮಂಗಳಪ್ರದ ಒಂದು ಏನು ಆ ಒಂದು ಸೌಖ್ಯ ಅಂತಕ್ಕಂಥ, ಸಂತೋಷ ಅಂತಕ್ಕಂಥ ವರಗಳನ್ನು ಬಿತ್ತಾನೆ, ನಿಮ್ಮ ಮನಸ್ಸಿಗೆ ಹಂಚ್ತಾನೆ. ಆ ಹಂಚಲಿಕ್ಕೆ ಈಗ ಯೋಗ್ಯವಾಗಿದ್ದಾನೆ ಶುಕ್ರ. ಇಂಥ ಶುಕ್ರನಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಎಂಥ ಆನಂದದ ಪರಿಣಾಮ ಅದು, ಏನೇನೋ ವ್ಯತಿರಿಕ್ತವಾದದ್ದಲ್ಲ. ಆ ಸಂತೋಷದ ಪ್ರಭಾವ ಪರಿಣಾಮಗಳನ್ನು ಕೊಡ್ತಾನೆ. ಕೆಲವೊಮ್ಮೆ ಈ ಆನಂದವೇ ನಮಗೆ ಮೂಲವೂ ಆಗಿಬಿಡುತ್ತೆ, ತೊಡಕು ಆಗಿಬಿಡುತ್ತೆ. ಅತಿ ಆದಾಗ ನೀವು ಹೆಚ್ಚಾಗಿ ನಕ್ಬಿಡಿ, ಉಸಿರು ಕಟ್ಟಿಬಿಡುತ್ತೆ ನಿಮಗೆ. ಹೀಗಾಗಿ ಅದು ಅತಿಶಯವಾದರೆ ಕಷ್ಟ, ಒಂದು ಹಂತದಲ್ಲಿರಬೇಕು. ಆ ರೀತಿಯಲ್ಲಿ ಶುಕ್ರ ಒಂದು ಮಂಗಳಮಯ ವಾತಾವರಣವನ್ನು ನಿಮ್ಮ ಬದುಕಲ್ಲಿ ನಿರ್ಮಾಣ ಮಾಡ್ತಾನೆ, ಅದರಲ್ಲಿ ಏನು ಸಂಶಯ ಇಲ್ಲ. ಅದನ್ನು ರಾಶಿ ಫಲಗಳಲ್ಲಿ ನಾವು ತಿಳಿತಾ ಹೋಗೋಣ. ಅಂತೂ ಈ ಒಂದು ಭಾನುವಾರ ನಿಮ್ಮ ಪಾಲಿಗೆ ಒಂದು ಮಂಗಳಮಯ ವಾತಾವರಣವಾಗಿ ಬದಲಾವಣೆ ಆಗ್ತಾಯಿದೆ. ಅದು ಉತ್ಥಾನದ್ವಾದಿ ಭಗವಂತ ಎಚ್ಚರಗೊಳ್ಳೋದ್ರ ಜೊತೆಗೆ ಶುಕ್ರನಿಂದಾಗಿ ಮಂಗಳ ಫಲಗಳನ್ನು ರವಾನೆ ಆಗ್ತಾಯಿದೆ, ಅಂದರೆ ತಂದು ಮನೆ ಮುಂದೆ ಹರಡ್ತಾ ಇದ್ದಾನೆ, ಮನಸ್ಸಿಗೆ ಹರಡ್ತಾ ಇದ್ದಾನೆ. ಇಂಥದ್ದೊಂದು ಶುಭ ಕಾಲದಲ್ಲಿ ನಾವು ತಪ್ಪದೆ ಮರೆಯದೆ ಆ ವಿಷ್ಣು ಪ್ರಾರ್ಥನೆಯನ್ನು, ಆ ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಕರ್ಕಟಕ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ ಶುಕ್ರನ ಸ್ಥಿತಿಯನ್ನು ಈ ಕ್ಷಣ ನೋಡ್ತಾ ಇದ್ವಿ. ಅದು ಕನ್ಯಾ ರಾಶಿಯಲ್ಲಿ, ಆದರೆ ಕನ್ಯಾಯಿಂದ ತುಲಾಗೆ ಬರ್ತಾನೆ, ಸ್ವಕ್ಷೇತ್ರಕ್ಕೆ ಬರ್ತಾನೆ. ಅಲ್ಲಿ ರವಿ ಈಗಾಗಲೇ ನೋಡ್ತಾ ಇದ್ದೀವಿ. ಇನ್ನು ಕುಜ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಈ ದಿವಸ ರಾಹು, ಶನೈಶ್ಚರನ ರಾಹು ಜೊತೆಗೆ ಚಂದ್ರ ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಶನಿಮಾಂದಿ ಒಟ್ಟಾಗಿದ್ದಾರೆ, ಅದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರೆಗೆ ದಿವಸ ನೋಡಿ, ನಿಮ್ಮ ಧನಾಧಿಪತಿ ಶುಕ್ರನ ಸಂಚಾರ ಸಪ್ತಮಕ್ಕೆ ಬರ್ತಾ ಇದೆ, ತುಂಬ ಒಳ್ಳೆಯದು. ಸಪ್ತಮಕ್ಕೆ ಶುಕ್ರನ ಬಂದಾಗ ವಿವಾಹ ಮಂಗಳ ಕಾರ್ಯಗಳೆಲ್ಲ ಏರ್ಪಾಡಾಗುತ್ತೆ, ಮನೆಯಲ್ಲಿ ಒಂದು ಮಂಗಳ ವಾತಾವರಣ ನಿರ್ಮಾಣವಾಗುತ್ತೆ, ದಾಂಪತ್ಯದಲ್ಲಿ ಸೌಖ್ಯ ಸಾಮರಸ್ಯಗಳು ಉಂಟಾಗುತ್ತೆ. ಈ ರೀತಿಯ ಶುಭ ಫಲಗಳನ್ನು ಖಂಡಿತ ಕಾಣಬಹುದು. ಶುಕ್ರನಿಂದಾಗಿ ಶುಭ ಫಲ ಇದೆ, ಆತಂಕ ಬೇಡ, ಚೆನ್ನಾಗಿರ್ತೀರ ಇನ್ನು ಮುಂದೆ. ಇಷ್ಟು ದಿವಸ ಸಂಸಾರದಲ್ಲಿ ಕಲಹ ಜಗಳ ಹೇಳ್ತಾ ಇದ್ದೆ ನಾನು, ಈಗ ಹೇಳಲ್ಲ ನಾನು. ರವಿ ಇದ್ದಾನೆ, ಸ್ವಲ್ಪ ಕಾಲ ಇರ್ತಾನೆ, ಆದರೆ ತೊಂದರೆ ಇಲ್ಲ. ಶುಕ್ರನ ಬಲ ನಿಮಗೆ ಸೌಖ್ಯವನ್ನು, ಮಂಗಳವನ್ನು ಉಂಟು ಮಾಡಿಕೊಡುತ್ತೆ. ಹಣಕಾಸಿನ ಸಹಾಯ ಉಂಟಾಗುತ್ತೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ ಇನ್ನು ಮೇಲೆ ಒಳ್ಳೆಯ ಉತ್ಕೃಷ್ಟವಾದ ಫಲ ಕಾಣಬಹುದು. ಹೀಗೆಲ್ಲ ಚೆನ್ನಾಗಿದೆ. ಔಷಧ ವ್ಯಾಪಾರಿಗಳಿಗೆ ದಿವಸ ಚೆನ್ನಾಗಿದೆ. ಈ ದಿನದ ಮಟ್ಟಿಗೆ ಅಲ್ಲಿ ಶನಿಮಾಂದಿ ವ್ಯಯದಲ್ಲಿರೋ ಕಾರಣದಿಂದಾಗಿ ಅಪವ್ಯಯ, ಅಪಮಾನಗಳಾಗಬಹುದು, ಎಚ್ಚರ ಇರಲಿ. ಮತ್ತು ಜೊತೆಗೆ ಕಾಲಿಗೆ ಪೆಟ್ಟಾಗುವ ಸಾಧ್ಯತೆ ಜಾಸ್ತಿ ಇದೆ, ಹುಷಾರು. ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿ ಷಷ್ಠಕ್ಕೆ ಬಂದಾಗ ಎಲ್ಲ ರೀತಿಯ ಸಾಲ ನಿವಾರಣೆ ಆಗುತ್ತೆ, ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ, ಮನಸ್ಸಿಗೆ ಒಂದು ಹಿತವಾದ ವಾತಾವರಣ ನಿಮಗೂ ಕೂಡ ಉಂಟಾಗುತ್ತೆ, ಆತಂಕ ಬೇಡ, ಚೆನ್ನಾಗಿದೆ. ನಿಮ್ಮ ರಾಶಿಯಿಂದ ಲಾಭದಲ್ಲಿ ಶನಿಮಾಂದಿಯರಿದ್ದಾರೆ, ಹೀಗಾಗಿ ವಿದೇಶ ಸಂಪರ್ಕದಿಂದ ವ್ಯಾಪಾರ ವಹಿವಾಟುಗಳು, ಒಂದು ಫೋನ್ ಕಾಲ್ ಬರ್ತಕ್ಕಂಥದ್ದು, ಒಳ್ಳೆಯ ಶುಭ ವರ್ತಮಾನ ಕೇಳ್ತಕ್ಕಂಥದ್ದು, ಶುಭ ಫಲ ಖಂಡಿತ ಇದೆ. ಕೆಲಸಕ್ಕೆ ಹೋಗೋರು ಈ ದಿವಸ ಅಕಸ್ಮಾತ್ ಅಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ವ್ಯಥೆ ನೋವು ಇದೆ, ಕೆಲಸಗಾರರಿಗೆ ಸ್ವಲ್ಪ ಕಹಿಯಾದ ವಾತಾವರಣ ಇದೆ. ಈ ದಿವಸ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಯಾರು ಯಾವ ರೀತಿ ತೊಂದರೆ ಮಾಡ್ತಾರೋ ಹೇಳೋಕ್ಕಾಗಲ್ಲ. ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಪಂಚಮಕ್ಕೆ ಶುಕ್ರ ಬರ್ತಾಯಿದ್ದಾನೆ. ಪಂಚಮಾಧಿಪತಿ ಪಂಚಮಕ್ಕೆ ಬಂದರೆ ಮಕ್ಕಳಿಂದ ಸೌಖ್ಯ, ಮನಸ್ಸಿನ ಸ್ಥಾನ ಅದು. ಹೀಗಾಗಿ ಮನಸ್ಸಿಗೆ ಒಂದು ಮುದ ಬರ್ತಕ್ಕಂಥದ್ದು, ಹಿತವಾದ ವಾತಾವರಣ, ಮನರಂಜನೆ ಹೆಚ್ಚತಕ್ಕಂಥದ್ದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ದಿವಸ ಸ್ವಲ್ಪ ವಿಘ್ನಗಳುಂಟಾಗುತ್ತೆ, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಉಳಿದ ಹಾಗೆ ದಿವಸ ಕುಟುಂಬ ವಿಚಾರವಾಗಿ ತಾಯಿ ಮಕ್ಕಳು, ತಂದೆ ಮಕ್ಕಳು, ಸ್ವಲ್ಪ ಕಹಿಯಾದ ವಾತಾವರಣ ಇದೆ, ಸ್ವಲ್ಪ ವಿಷದ ವಾತಾವರಣ. ಹೀಗಾಗಿ ನಾಗ ಪ್ರಾರ್ಥನೆಯನ್ನು ಮಾಡಿ ಈ ದಿವಸ. ಶುಕ್ರನೊಬ್ಬ, ಉಳಿದ ಗ್ರಹಗಳೆಲ್ಲ ತಲೆನೋವು ಮಾಡ್ತವೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಕರ್ಕಟಕ ರಾಶಿಯವರಿಗೆ ಚತುರ್ಥ ಸ್ಥಾನಕ್ಕೆ ಶುಕ್ರನ ಪ್ರವೇಶ, ಅದು ಮಾಲವೀಯ ಯೋಗ ತಂದುಕೊಡುತ್ತೆ. ಮಾಲವೀಯ ಯೋಗದಿಂದ ಸುಖ ಸಮೃದ್ಧವಾಗುತ್ತೆ, ವಾಹನ ಸೌಖ್ಯ ಬರ್ತದೆ, ಗೃಹ ಸೌಖ್ಯ ಬರ್ತದೆ, ಸೈಟು ಮನೆ ಖರೀದಿ ಅಂತ ಯೋಚನೆ ಇದ್ದರೆ ಆ ರೀತಿಯ ಒಂದು ಅನುಕೂಲಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ.
ಮಿತ್ರ ಸ್ನೇಹಿತರು ಬಂಧುಗಳು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ. ಪ್ರಯಾಣ ಸೌಖ್ಯತೆಯನ್ನು ಕಾಣ್ತೀರಾ. ವ್ಯಾಪಾರಿಗಳದು ತುಲಾ ರಾಶಿ ವ್ಯಾಪಾರ ಸ್ಥಾನ, ಹೀಗಾಗಿ ವ್ಯಾಪಾರಿಗಳಿಗೆ ಬಹಳ ಚೆನ್ನಾಗಿರುತ್ತೆ. ಹೂವು, ಹಣ್ಣು, ವಸ್ತ್ರ, ಆಭರಣ, ಹೀಗೆ ಅಲಂಕಾರ ಸಾಧನಗಳು ಅಂತ ಯಾವುದಂತೋ ಅಲ್ಲೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ತಂದೆ ಮಕ್ಕಳು ಸ್ವಲ್ಪ ಕಿರಿಕಿರಿ ಮನಸ್ತಾಪ ಇದೆ ಇವರೇ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ, ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಶುಕ್ರನ ಪ್ರವೇಶ ನಿಮ್ಮ ಪಾಲಿಗೆ ಧೈರ್ಯೋತ್ಸಾಹ ತಂದುಕೊಡುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ ಸಾಹಸಗಳಿರ್ತವೆ, ಸಹೋದರ ಸಹಕಾರ ಉಂಟಾಗುತ್ತೆ, ಆತಂಕ ಬೇಡ. ಇನ್ನು ಈ ದಿವಸ ಸ್ವಲ್ಪ ಅಷ್ಟಮದಲ್ಲಿ ಮಾಂದಿ ಸೇರಿದೆ, ಈ ಕಾರಣದಿಂದಾಗಿ ಸ್ವಲ್ಪ ನಷ್ಟವೂ ಇದೆ. ಕಷ್ಟ, ವ್ಯಥೆ, ನಷ್ಟ, ಮುಖ್ಯವಾಗಿ ವಸ್ತು ನಷ್ಟತೆ, ಹಾನಿಯಾಗ್ತಕ್ಕಂಥದ್ದು. ಹಳೆಯ ವಸ್ತು ಬೇಕಾಗಿದ್ದು ಅದು ಎಲ್ಲೋ ಒಡೆದು ಹೋಗ್ಬಿಡ್ತು, ಕಳೆದು ಹೋಗ್ಬಿಡ್ತು, ಇಷ್ಟು ದಿನ ಕಾಪಾಡಿಕೊಂಡಿದ್ದೆ, ಈ ರೀತಿ ಆಗ್ಬಿಡ್ತಲ್ಲ ಅಂತ ಮನಸ್ಸಿಗೆ ನೋವಾಗೋ ಸಾಧ್ಯತೆ. ಹಿರಿಯರ ಜೊತೆಗೆ, ಸೀನಿಯರ್ಸ್ ಜೊತೆಗೆ ಜಗಳ, ಕಲಹ, ದಾಂಪತ್ಯದಲ್ಲೂ ಮನಸ್ತಾಪ, ಭಿನ್ನಾಭಿಪ್ರಾಯ, ಸ್ವಲ್ಪ ನೋವಿದೆ ರೀ ಇನ್ನೂ ಸ್ವಲ್ಪ ದಿವಸ. ಇದರ ನಿವಾರಣೆಗೆ ಈ ತುಳಸಿ ಪ್ರಾರ್ಥನೆ ಅದು ತುಂಬ ಒಳ್ಳೆಯದು. ದೀಪ ಹಚ್ಚಿ, ದೀಪ ಬೆಳಗಿ ತುಳಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಧನಾಧಿಪತಿ ಧನಸ್ಥಾನಕ್ಕೆ ಬಂದರೆ ಧನ ಸಮೃದ್ಧಿ ಅಂತ, ಹಣಕಾಸಿನ ಸಮೃದ್ಧಿ ಉಂಟಾಗುತ್ತೆ, ಮಾತಿನ ಜಾಣ್ಮೆ ಹೆಚ್ಚುತ್ತೆ, ಕರಕೌಶಲ್ಯ ಆ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ, ಹಣಕಾಸಿನ ಸಮೃದ್ಧಿ ಸಂಪತ್ತು ಜಾಸ್ತಿ ಆಗುತ್ತೆ. ಭಾಗ್ಯಾಧಿಪತಿ ಧನಸ್ಥಾನಕ್ಕೆ ಬಂದರೆ ಭಾಗ್ಯ ದೈವಾನುಕೂಲದಿಂದ ಬಹಳ ವಿಶೇಷವಾದ ಫಲಗಳು ಸಿಕ್ಬಿಡುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ಆದರೆ ಈ ದಿವಸ ದಾಂಪತ್ಯದಲ್ಲಿ ಕಿರಿಕಿರಿ, ಭಿನ್ನಾಭಿಪ್ರಾಯ, ಮನಸ್ತಾಪಗಳಿದ್ದಾವೆ, ಹೆಣ್ಮಕ್ಳ ಆರೋಗ್ಯ ಸಮಸ್ಯೆ ಇದೆ. ಶುಕ್ರನ ಒಂದೇ ಅಲ್ವಲ್ಲ, ಎಲ್ಲ ಗ್ರಹ ನೋಡಬೇಕಲ್ಲ, ಹೀಗಾಗಿ ಏನಪ್ಪ ಅಂದರೆ ಈ ದಿವಸ ತಪ್ಪದೆ ಲಕ್ಷ್ಮೀ ನಾರಾಯಣರ ಸ್ಮರಣೆ ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಸ್ವಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂತಹ ಶುಕ್ರನಿಂದಾಗಿ ಸ್ವಬಲ ಮತಿದನೋ ನರೇಂದ್ರ ಪೂಜ್ಯ, ಅತಿಧನಿ ನರೇಂದ್ರ ಪೂಜ್ಯ, ಸ್ವಜನ ವಿಭು ಅಂತೆಲ್ಲ ಹೇಳುತ್ತೆ. ಶುಭವಾದ ಫಲಗಳಿದು. ಏನಂದರೆ ಅಧಿಕಾರದ ಬಲ ಬಂದ್ಬಿಡುತ್ತೆ. ಹೆಣ್ಣುಮಕ್ಕಳಿಗೆ ನೋಡಿ ಬಹಳ ವಿಶೇಷವಾಗಿದೆ. ಮಾನವೀಯ ಯೋಗ, ಸುಖ, ಸಮೃದ್ಧಿ, ವಾಹನ ಸೌಖ್ಯ, ಕುಟುಂಬ ಸೌಖ್ಯ, ಗೃಹ ಸೌಖ್ಯ, ಒಂದಲ್ಲ ರೀ ಹಲವಾರು ಫಲಗಳು ಬರುತ್ತೆ. ಸಂಪತ್ತು, ವಾಹನ, ವಸ್ತ್ರ, ವೈಡೂರ್ಯ ಇವುಗಳ ಸಮೃದ್ಧಿ ಹೆಚ್ಚಾಗುತ್ತೆ, ಸುಖವಾಗಿರ್ತೀರ, ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಜನ ವಿಭು ಅಂತ ಕುಟುಂಬದಲ್ಲಿ ಸಾಮಾನ್ಯವಾಗಿ ಅವ್ರನ್ನ ಕಂಡ್ರೆ ಅವರಿಗೆ ಆಗಲ್ಲ, ಆದರೆ ಶುಕ್ರನಿಂದಾಗಿ ಹಾಗಲ್ಲ, ತುಂಬ ವಿಶೇಷವಾದ ಒಂದು ಗೌರವ ಸ್ಥಾನಮಾನಗಳು ಸಿಗ್ಬಿಡುತ್ತೆ, ಕುಟುಂಬದಲ್ಲೇ ಒಂದು ವಿಶೇಷವಾದ ಅನುಕೂಲ ಉಂಟಾಗ್ಬಿಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಸಾಲ, ಶತ್ರುಗಳ ಬಾಧೆ ಇದೆ, ಹುಷಾರಾಗಿರಿ. ಈ ದಿವಸ ಮನಸ್ಸು ಹಾಳಾಗುತ್ತೆ, ಚಂದ್ರ ರಾಹುಯುಕ್ತನಾಗಿರೋದು, ಹೀಗಾಗಿ ಕ್ಷೀರಾಭಿಷೇಕ ಮಾಡಿಸಿ ಅಮ್ಮನವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನಿಮಗೆ ಆರೋಗ್ಯ ಬಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಆದರೆ ಮನಸ್ಸು ಚೆನ್ನಾಗಿಲ್ಲ. ಮನಸ್ಸಿನ ಸ್ಥಿತಿ ಸ್ವಲ್ಪ ಏರುಪೇರಾಗುತ್ತೆ, ಮಕ್ಕಳಿಂದಾಗಿ ಸ್ವಲ್ಪ ಕಿರಿಕಿರಿಯ ವಾತಾವರಣ ಉಂಟಾಗುತ್ತೆ. ಶುಕ್ರ ವೇಗ ಬರ್ತಾನೆ, ಆದರೆ ಶುಭ ಕಾರ್ಯಗಳಿಗೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ತೊಡಗಿಸ್ಲಿಕ್ಕೆ ಇದೊಂದು ಒಳ್ಳೆಯ ಬುದ್ಧಿ ಬರುತ್ತೆ ಕೂಡ. ಇನ್ನು ಈ ದಿವಸ ಪ್ರಯಾಣದಲ್ಲಿ ಹೆಣ್ಣುಮಕ್ಕಳಿಗೆ ತೊಂದರೆ ಇದೆ ಸೂಚಿಸ್ತಾ ಇದೆ. ಸ್ನೇಹಿತರ ಜೊತೆ ಜಗಳ ಮಾಡ್ಕೊಳ್ಳೋದು ಲಕ್ಷಣ ಇದೆ, ಹುಷಾರಾಗಿರಿ. ಭಾನುವಾರ ದಿವಸ ಮನೆಯಲ್ಲಿರದೆ ಹೊರಗಡೆ ತಿರುಗಾಡ್ಲಿಕ್ಕೆ ಹೋದರೆ ಸ್ನೇಹಿತರ ಜೊತೆಗೆ ಅಂತ ಅಲ್ಲೇ ತಗಾದೆ ಮಾಡಿಬಿಡುತ್ತೆ, ಹುಷಾರು. ಈ ದಿವಸ ಕೆಲಸ ಕಾರ್ಯಗಳದ್ದು ಒತ್ತಡ ಇದೆ. ಈ ದಿವಸ ಹರಿಹರರ ಪ್ರಾರ್ಥನೆ ಮಾಡಿ. ಧನುರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಲಾಭಕ್ಕೆ ಶುಕ್ರ ಬರ್ತಾ ಇದ್ದಾನೆ. ಲಾಭಾಧಿಪತಿ ಲಾಭಕ್ಕೆ ಬಂದರೆ ಧನ ಲಾಭವು ದಿನೇ ಅಂತ. ಇನ್ಮೇಲೆ ಪ್ರತಿ ದಿವಸ ಹಣ ಕಾಣ್ತೀರ, ಸಾಲ ನಿವಾರಣೆಯಾಗುತ್ತೆ, ಶತ್ರುಗಳ ನಿವಾರಣೆಯೂ ಆಗಿಬಿಡುತ್ತೆ. ಈ ಹಣ್ಣು ಹೂವು ವ್ಯಾಪಾರಿಗಳಿಗೆ, ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ತಕ್ಕಡಿ ಹಿಡಿದವರಿಗೆಲ್ಲ ಈ ದಿವಸ ವಿಶೇಷವಾದ ಲಾಭ ಇದೆ. ಇನ್ನು ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಹಿರಿಯರು, ದೊಡ್ಡವರು, ನಾನೇ ಓಡಿಸ್ಕೊಂಡು ಹೋಗ್ಬಿಡ್ತೀನಿ ಗಾಡಿ, ನಾನೇ ಡ್ರೈವ್ ಮಾಡ್ತೀನಿ, ಇದೆಲ್ಲ ಸಮಸ್ಯೆ ಆಗುತ್ತೆ ಈ ದಿವಸ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಸೀನಿಯರ್ ಸ್ನೇಹಿತರಿದ್ದರೆ ಅವರಿಂದಲೂ ತೊಂದರೆಗಳು ಒಳಪಡೋ ಸಾಧ್ಯತೆ ಇರುತ್ತೆ. ಭೂ ವ್ಯವಹಾರಗಳು ಮತ್ತೊಂದು, ಹುಷಾರು. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಈ ದಿವಸ ಆತಂಕ, ಸಮಸ್ಯೆ ಎದುರಾಗಬಹುದು, ಎಚ್ಚರವಾಗಿರಿ. ನಷ್ಟ ಸಂಭವಿಸುತ್ತೆ, ಭಯದಿಂದ ಹುಷಾರು. ಪ್ರಾರ್ಥನೆಗೆ ತಪ್ಪದೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮಕರ ರಾಶಿಯವರಿಗೆ ದಿವಸ ನಿಮಗೆ ವೃತ್ತಿ ಸ್ಥಳಕ್ಕೆ ಬರ್ತಾ ಇದ್ದೇನೆ, ಅದು ಇವು ಕೂಡ ಮಾಲವೀಯ ಯೋಗ. ಕೆಲಸ ಕಾರ್ಯಗಳಿಗೆ ಇಷ್ಟು ದಿವಸ ತೊಡಕಿತ್ತಲ್ಲ, ಈಗ ನೋಡಿ ಚಿಗುರುತ್ತೆ, ಸ್ವಲ್ಪ ಅನುಕೂಲ ಆಗುತ್ತೆ. ಸಮಾಧಾನ, ಸೌಖ್ಯ, ನೀವು ಮಾಡೋ ಕೆಲಸಗಳಲ್ಲಿ ಒಂದು ಸಮಾಧಾನ ಕಾಣ್ತೀರ. ಪ್ರಶಂಸೆ, ಪ್ರತಿಷ್ಠೆ, ಗೌರವ, ಸ್ಥಾನಮಾನ ಇವೆಲ್ಲ ಸಿಗ್ತಾ ಹೋಗುತ್ತೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ರಂಗಕರ್ಮದಲ್ಲಿರ್ತಕ್ಕಂಥವರು,
ಯಾವುದನ್ನು ಡಿಸೈನಿಂಗ್ ಫೀಲ್ಡ್ಸ್ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಹಾಗೆ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಆಗಬಹುದು, ನೀರಿನ ವ್ಯತ್ಯಾಸ ಆಗ್ಬೋದು. ಮುಖ್ಯವಾಗಿ ಹೊರಗಡೆಯಲ್ಲೂ ಪ್ರಯಾಣವೋ ಮತ್ತೊಂದೋ ಇದ್ದರೆ ಹುಷಾರು, ಹೊರಗಿನ ನೀರು ತೊಗೊಳ್ಳುವಾಗ ಎಚ್ಚರವಾಗಿರಿ. ಇನ್ನು ಈ ದಿವಸ ಸಹೋದರಲ್ಲಿ ಸ್ವಲ್ಪ ಅಸಮಾಧಾನ ಮತ್ತು ನಂಬಿಕೆ ವಿಶ್ವಾಸ ಹೊರಟೋಗ್ಬಿಡ್ತಕ್ಕಂಥದ್ದು, ಅಪನಂಬಿಕೆ. ಮನೆ ಬಿಟ್ಟು ಹೋಗಿರ್ತೀರ, ಯಾರಿಗೂ ಜವಾಬ್ದಾರಿ ವಹಿಸಿ ಅದೇನೋ ಪ್ರಮಾದ ಆಗಿಬಿಡುತ್ತೆ. ಆ ರೀತಿಯ ತೊಂದರೆಗಳನ್ನು ಕೂಡ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸೌಕರ್ಯ ಇದೆ. ಭಾಗ್ಯಾಧಿಪತಿ ಸುಖಾಧಿಪತಿ ಬರ್ತಾ ಇದ್ದಾನೆ ಶುಕ್ರ. ಹೀಗಾಗಿ ಸುಖ ಸಮೃದ್ಧಿ, ವಾಹನ ಖರೀದಿ, ಮನೆ ಖರೀದಿ, ದೈವಾನುಕೂಲದಿಂದ ವಿಶೇಷವಾದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು, ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದು, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಬರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ, ತುಂಬ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಆಹಾರ, ನಿಮಗೂ ಕೂಡ ಆಹಾರ ವ್ಯತ್ಯಾಸ ಆಗುತ್ತೆ. ಹೊರಗಿನ ಆಹಾರ, ಜಂಕ್ ಫುಡ್ ಸಮಸ್ಯೆ ಆಗಬಹುದು, ಹುಷಾರು. ಮನೆಯಲ್ಲಿ ಹಿರಿಯರ ಜೊತೆಗೆ ಜಗಳಗಳಾಗಬಹುದು, ಹುಷಾರು. ಇದಕ್ಕೇನಪ್ಪ ಪರಿಹಾರ? ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಶನೈಶ್ಚರನ ಆರಾಧನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ನಿಮಗೆ ಅಷ್ಟಮಾಧಿಪತಿ ಅಷ್ಟಮಕ್ಕೆ ಬಂದರೆ ನಷ್ಟ ಇರುವುದಿಲ್ಲ. ನಷ್ಟದಿಂದ, ಕಷ್ಟದಿಂದ ಹೊರಗೆ ಬರ್ತೀರ, ಯೋಚನೆ ಮಾಡಬೇಡಿ. ಇನ್ನು ಈ ದಿವಸ ನಿಮಗೆ ಜನ್ಮದಲ್ಲಿರೋ ಶನಿ ಮಾಂದಿ, ಸ್ವಲ್ಪ ತಲೆನೋವು, ಆಮೇಲೆ ನರ ಸಂಬಂಧಿ ತೊಂದರೆ, ಕಣ್ಣಿನ ಬಾಧೆ ತರಬಹುದು, ಹುಷಾರು. ಇನ್ನು ವ್ಯಯದಲ್ಲಿ ಬೇರೆ ಚಂದ್ರ ರಾಹು ಒಟ್ಟಾಗಿದ್ದಾರೆ. ಹೀಗಾಗಿ ಸ್ವಲ್ಪ ಅತಿಶಯವಾದ ವ್ಯಯ, ಅಪವ್ಯಯ, ನೋವು, ತುಂಬ ಆತ್ಮೀಯರಿಂದ ದೂರ ಆಗಿಬಿಡ್ತಕ್ಕಂಥದ್ದು. ಈ ರೀತಿಯ ಒಂದು ಕಡೆ ಕಷ್ಟ ನೀಗ್ತಾ ಇದೆ ಅಂದರೆ ಇನ್ನೆರಡು ಈ ಕಡೆ ನಮಗೆ ಪ್ರಾಣ ತೆಗೆಯಕ್ಕಿದೆ ಅನ್ನೋ ರೀತಿಯಲ್ಲಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿ, ತೊಂದರೆ ಇಲ್ಲ. ಗುರುದೃಷ್ಟಿ ಇದೆ, ಹೀಗಾಗಿ ಯೋಚನೆ ಮಾಡಬೇಡಿ. ಗುರುದೃಷ್ಟಿ ಇದ್ದರೆ ದೋಷ ನಿವಾರಣೆ ಆಗುತ್ತೆ ಅಂತ. ಹೀಗಾಗಿ ಆತಂಕ ಬೇಡ. ಮಕ್ಕಳಿಂದ ಸಮಾಧಾನ, ಸೌಖ್ಯ ಎಲ್ಲ ಇದೆ, ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ನೀವು ಕೂಡ ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ವಾಸುದೇವಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.